ನೋಡಿ ನೀರೆಲ್ಲ ಕುತ್ಕೊಂಡು ನಮ್ದು ಮಾವಿನ ಜನನ್ವಿ ಅಂತ ಏನ್ ಗುರು ಇದು ಕೊಪ್ರಿಗೆ ಗಡ್ಲೆ ಬಾಡ್ಬಯಸ್ತಾ ಇದ್ದಾರೆ ಅಂತ ಅನ್ಕೊಂಡ್ರೆ ಪ್ರತಿ 25 ವರ್ಷಕ್ಕೊಂದ್ಸರಿ ನಡೆಯುವಂತ ಈ ಹಬ್ಬದ ಪ್ರಯುಕ್ತ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ತೈಲೂರು ಗ್ರಾಮದಲ್ಲಿರ್ತಕ್ಕಂಥ ಜಗನ್ಮಾತೆ ಶ್ರೀ ತೈಲೂರಮ್ಮ ದೇವಿ ದೇವಸ್ಥಾನದ ಆವರಣದಲ್ಲಿ ಈ ರೀತಿ ಬರೋಬ್ಬರಿ 600 ಮರಿ ಕಡಿದ್ಬಿಟ್ಟು ಬರುವಂತ ಭಕ್ತಾದಿಗಳಿಗೆಲ್ಲ ಬಾಡೂಟ ಆಗ್ತಾ ಇದ್ದಾರೆ. ಬರೀ ತೈಲೂರು ಮಾತ್ರವಲ್ಲದೆ ಅಕ್ಕಪಕ್ಕದ ಊರಿನ ಗ್ರಾಮಸ್ಥರು ಸೇರ್ಕೊಂಡು ಈ ಒಂದು ಹಬ್ಬವನ್ನ ಮಾಡ್ತಾರೆ. ಪ್ರತಿ 25 ವರ್ಷಕ್ಕೊಂದ್ಸರಿ ಈ ಒಂದು ಹಬ್ಬ ನಡೀತದ್ದು. ಮುಂದಿನ ಬಾರಿ ನಾವು ಬದುಕಿದ್ರೆ 2050ಕ್ಕೆ ಈ ಒಂದು ಹಬ್ಬ ನಡೆಯುತ್ತೆ. ಬರೋಬ್ಬರಿ 600 ಮರಿ ಹೊಡೆದು 35,000 ಜನಕ್ಕೆ ಬಾಡೂಟ ಹಾಕೋ ಹಬ್ಬ ಇದು. 25 ವರ್ಷಕ್ಕೊಂದ್ಸಲ ನಡೆಯೋ ಈ ಹಬ್ಬದಲ್ಲಿ 40 ಡಂಬ್ರಿಲಿ ಬೋಟಿ ಗೊಜ್ಜು, 40 ಡಂಬ್ರಿ ಮಟನ್ ಸಾರು, 40,000 ರಾಗಿ ಮುದ್ದೆ, 10 ಕೊಬ್ಬರಿಗೆ ಅನ್ನ ಮಾಡಿ ಬೆಳಗ್ಗೆಯಿಂದ ಸಂಜೆವರೆಗೂ ಸುತ್ತಮುತ್ತ ಊರಿನ ಜನ ಎಲ್ಲ ಊಟ ಬಡಿಸ್ತಾರೆ. ಆಡೋ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋ ಮುದುಕರು ಕೂಡ ಈ ಹಬ್ಬ ಮಿಸ್ ಮಾಡಲ್ವಂತೆ. 2001ರಲ್ಲಿ ನಡೆದಿರೋ ಈ ಹಬ್ಬ ಈ ವರ್ಷ 2025ಕ್ಕೆ ನಡೀತಾ ಇದೆ. ಮತ್ತೆ ಏನಿದ್ರು 2050ಕ್ಕೆ ನಡೆಯೋದು. ಮಂಡ್ಯದ ಮದ್ದೂರಲ್ಲಿರೋ ತೈಲೂರಮ್ಮ ದೇವಿ ದೇವಸ್ಥಾನಕ್ಕೆ ನೀವೇನಾದ್ರೂ ಹೋಗಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಪೇಜ್ ಫಾಲೋ ಮಾಡೋದು ಮಾತ್ರ ಮರಿಬೇಡಿ. 40,000 ಜನಕ್ಕೆ 600 ಮರಿ ಕಡಿದಿದ್ದೀವಿ. 600 ಮರಿಯಲ್ಲಿ ಈಗ ಸುಮಾರು ಒಂದು 30,000-40,000 ಜನಕ್ಕೆ ಊಟನ ಮಾಡ್ತಿದೀವಿ. 40 ಅಂಡೆ ಬೋಟಿ, 40 ಅಂಡೆ ಸಾಂಬಾರು, ಆಮೇಲೆ 10 ಕೊಬ್ಬರಿಕೆಯಲ್ಲಿ ಅನ್ನನ ಬೇಯಿಸ್ಕೊಡಿದ್ದಾರೆ ನಗರಕೆರೆ ಅವರು. ಪೂರ್ವಿಕರ ಕಾಲದಿಂದ ಸಟ್ಕದಲ್ಲಿ ಊಟ ಹಾಕ್ಬೇಕು ಅನ್ನೋ ಒಂದು ಕಾನೂನು ಇದೆ. ಅದಕ್ಕೆ ಒಂದೊಂದು ಪಂಕ್ತಿಗೆ 10 ಸಟ್ಕಗಳು ಕಂಠದಲ್ಲಿ ಮಾಡುವಂತ ಸಟ್ಕ, ಇದ್ರ ಒಂದು 50 ಸಟ್ಕ ಮಾಡಿ ಊಟ ಹಾಕಿದೀವಿ. ಇದು 2001ರಲ್ಲಿ ನಡೆದಿತ್ತು. 25 ವರ್ಷದಿಂದ 2050 ನಡೆಯುತ್ತೆ. 25 ವರ್ಷಕ್ಕೊಂದ್ಸರಿ ಈ ಹಬ್ಬ ಅಂತ ಮಾಡೋದು ನಾನು. ವಂದಿತ ಸುಂದರಿ ಮಾಧವಿ ಚಂದ್ರ ಸಹೋದರಿ ಹೇಮಮಯೇ ಮುನಿಗಳ ಮಂಡಿತ ಮೋಕ್ಷ ಪ್ರದಾಯಿನಿ ಮಂಜುಳ ಭಾಷಿಣಿ ವೇದನುತೆ ಪಂಕಜವಾಸಿನಿ ದೇವ ಸುಪೂಜಿತ ಸದ್ಗುಣ ವರ್ಷಿಣಿ ಶಾಂತಿಯುತೆ ಜಯ ಜಯ ಹೇ ಮಧುಸೂದನ ಕಾಮಿನಿ. ಚನ್ನಪಟ್ಟಣದಿಂದ ಸುಮಾರು 27 ಕಿಲೋಮೀಟರ್ ದೂರದಲ್ಲಿರೋ ಮದ್ದೂರು ತಾಲೂಕಿನ ಶ್ರೀ ತೈಲೂರಮ್ಮ ತಾಯಿ ಜಾತ್ರೆ ಈ ವರ್ಷ ನಡೀತೈತೆ. ಸುಮಾರು 25 ವರ್ಷಕ್ಕೊಂದ್ಸಲ ನಡೆಯೋ ಈ ಜಾತ್ರೆಯಲ್ಲಿ 600 ಸುತ್ತಮುತ್ತ ಹತ್ತೂರಿಗೆ ಭಾಗ್ಯ ದೇವತೆ, ನೊಂದು ಬೆಂದು ಬಂದೋರಿಗೆ ನ್ಯಾಯ ದೇವತೆ. ಕಚ್ಚೆನ ಎತ್ತಿ ಕಟ್ಟಿ ಹಿಡಿದಾಗ ಕೈಲಿ ಕತ್ತಿ, ಇವಳೇ ಮೃತ್ಯು ದೇವತೆ. ಹಿಂದೆ ಒಂದು ಕಾಲದಲ್ಲಿ ಪೂರ್ವಜರು ತಪ ಮಾಡಿ ನೀಡಿದಳು ದರ್ಶನವ ತಾಯಿಯು ಬಂದು, ಮಾನವನ ಕಷ್ಟಗಳ ಪರಿಹಾರ ಮಾಡಲು ನೀ ಧರೆಗೆ ಬಂದು ನೆಲೆಸು ಎಂದು ಬೇಡಿದರಂದು. ಆ ಗೊಲವಿನಲ್ಲಿ ನಗು ನಗುತ್ತ ನುಡಿದಳು. ಆದ್ರೆ ನಿನ್ನ ತೀರ್ಮಾನ ಮೆಟ್ಲಲ್ಲಿ ನಾನು ಮಾಡ್ತೇನೆ. ಅದರ ತೀರ್ಮಾನ ಇವತ್ತಲ್ಲ, ಮುಂದೊಂದು ಕಾಲ ಬರಬೇಕಾಗ್ತದೆ.